ಅದೊಂದು ಮಿರರ್ ಅಂತ ಹೇಳಿ, ಅಂದ್ರೆ ಹೀಗೆ ಬರ್ತದೆ ಅದು ಆಪೋಸಿಟ್ ಸೈಡ್ ಇಂದ. ಹೌದು, ಆಚೆ ಇಟ್ರೆ ಮಿರರ್ ಅಲ್ಲಿ ಸರಿಯಾಗಿ ಓದ್ಬೋದು, ಹಾಗೆ ಹೀಗೆ ಬರ್ತದೆ. ಇದೀಗ ಕನ್ನಡದಲ್ಲಿ ನೋಡಿದ್ರೆ ಕರೆಕ್ಟ್ ಕಾಣ್ತದೆ. ಹೌದು ಹೌದು. Those who laugh often, never really. ಒಂದು ನಿಮಿಷದಲ್ಲಿ ಒಂದು 60ಕ್ಕಿಂತ ಹೆಚ್ಚು ಪದಗಳನ್ನು ಬರ್ತದೆ. ಅದನ್ನ ಯಾರು ಬೀಟ್ ಮಾಡಲಿಲ್ಲ, ಸೊ ಹಾಗಾಗಿ ವರ್ಲ್ಡ್ ರೆಕಾರ್ಡ್ ಆಯ್ತು. ಮತ್ತೆ ಅದು ಗಿನ್ನೆಸ್. ಅದಾದ ನಂತರ ನಾನು ಮತ್ತೆಲ್ಲ ಇಂಡಿವಿಜುವಲ್ ಮಾಡಿದ್ದು. 2 ಕೇಳಿ ಬರೀಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಒಂದು 5 ವರ್ಲ್ಡ್ ರೆಕಾರ್ಡ್ ಇದೆ. ಅಂದ್ರೆ ಕೊರೋನಾ ಟೈಮಲ್ಲಿ ಗೂಗಲ್ ಹತ್ರ ನನ್ನ ಹೆಸರು ಹೇಳಿಸ್ಬೇಕು ಅಂತ ಹಾಗೆ ನಾಡಿದ್ದು ಎಕ್ಸಾಮ್ ಅಂತ ಹೇಳುವಾಗ ನಾನು ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಅದೇನಿಲ್ಲ, ಅದು ಆಗ್ತದೆ ಅಂತ ಹೇಳಿ ಎಕ್ಸಾಮ್ ಏನು ದೊಡ್ಡ ವಿಷಯ ಅಲ್ಲ ಅಂತ ತೋರಿಸ್ಬೇಕಿತ್ತು, ಹಾಗಾಗಿ ಹಾಗೆ ಮಾಡಿದೆ. ಅದಿಲ್ಲಿ ಮೇಲೆ ನಿಮ್ಗೊಂದು ಚಿತ್ರ ಕಾಣ್ತಾ ಉಂಟು. ಇದು 10ನೇ ಕ್ಲಾಸಿನ ಕಂಪ್ಲೀಟ್ ಪೋರ್ಷನ್. ನಾನು 3 ವರ್ಷದ ಹಿಂದೆ ಮಾಡಿದ್ದು. ಎಲ್ಲಿ ಕೇಳಿದ್ರು ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಸೊ ನಾನು ಕೂಡ ಯಾವತ್ತು ಸ್ಕೂಲಿಗೆ ಹೋಗ್ಲಿಲ್ಲ, ಫಾರ್ಮಲ್ ಎಜುಕೇಶನ್ ಅಂತ ತಗೊಳ್ಳಿಲ್ಲ. ಸಿಕ್ಕಾಪಟ್ಟೆ ಟೂರ್ ಹೋಗಿದ್ದೇವೆ, ಅಲ್ಲಿ ಹೋಗಿ ಕಲಿತೇವೆ. ಈ 4 ಗೋಡೆಗಳ ಮಧ್ಯೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಲಿಯೋದೇ ಜಾಸ್ತಿ ಇರ್ತದೆ ಅಂತ ಹೇಳ್ತಾರಲ್ಲ, ಸೊ ಅದನ್ನೇ ಮಾಡಿ ಬೆಳೆದದ್ದು. ನಮ್ಮದೇ ತುಂಬಾ ಭಾಷೆ ಇದೆ. ನೀವು ಮಜಾ ಟಾಕೀಸಲ್ಲಿ ನೋಡಿದ್ರೆ ರೀಸೆಂಟ್ ಆಗಿ ಬಂದಿದ್ದೆ ಮಾರ್ಚ್ ಅಲ್ಲಿ. ನಮ್ಮದೇ ಒಂದು ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಕಣ್ಣಲ್ಲಿ ಮಾತಾಡ್ತೇವೆ, ಕೈಯಲ್ಲಿ ಮಾತಾಡ್ತೇವೆ, ಕಾಲ್ ಭಾಷೆ, ಯಕ್ಷಗಾನ ಭಾಷೆ, ತುಂಬಾ ಭಾಷೆ ಮಾಡ್ಕೊಂಡಿದ್ದೇವೆ ಎಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಈಗ ನಾವು ಸ್ವರೂಪ ಅಧ್ಯಯನ ಕೇಂದ್ರ ಅನ್ನೋ ಒಂದು ಪ್ಲೇಸ್ಗೆ ಬಂದಿದ್ದೇವೆ. ತುಂಬಾ ವರ್ಲ್ಡ್ ರೆಕಾರ್ಡ್ ಎಲ್ಲ ಬಂದಿದೆ. ಏನಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಫಸ್ಟಿಗೆ ಇವರ ತಾಯಿ ಇದೆ, ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ. ಮೇಡಮ್ ಹೇಳಿ, ಸ್ವರೂಪ ಅಧ್ಯಯನ ಕೇಂದ್ರ ಅಂದರೆ ಏನು, ಅದರದ್ದು ಏನು ಸ್ಪೆಷಾಲಿಟಿ ನಿಮ್ಮ ಹೇಳಿ. ಸ್ವರೂಪ ಅಧ್ಯಯನ ಕೇಂದ್ರ ಪ್ರಸ್ತುತ ಮಂಗಳೂರಿನಲ್ಲಿ ನಡೀತಾ ಇದೆ. ಇನ್ನೂ ಬದಲಾಗ್ತದೆ. ಸುಮಾರು 1993ನೇ ಇಸವಿಯಿಂದ ಸ್ವರೂಪ ಅಧ್ಯಯನ ಕೇಂದ್ರ ಸ್ವರೂಪ ಅಧ್ಯಯನ ಸಮೂಹ ಎನ್ನುವ ಹೆಸರಿನಲ್ಲಿತ್ತು. ಆನಂತರ ಸ್ವರೂಪ ಅಧ್ಯಯನ ಕೇಂದ್ರ ಅದರ ಒಂದು ವಿಂಗ್ ಆಗಿ ನಾವು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯನ್ನು ಬೆಳಗಿಸುವಂಥದ್ದು ಮತ್ತು ಅವರು ತಮ್ಮ ಸ್ವರೂಪವನ್ನು ಕಂಡುಕೊಳ್ಳಿಕ್ಕೆ ನಾವು ಸಹಾಯ ಮಾಡುವಂಥದ್ದು. ಕಲಿಸುವುದಲ್ಲ, ಅವರು ಕಲಿಯುವ ಹಾಗೆ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು. ಇದಕ್ಕೆ ನಮಗೆ ಬೇಸ್ ಆಗಿ ನಾವು ಅನೇಕ ಶಿಬಿರಗಳನ್ನು, ಸಾವಿರಾರು ಶಿಬಿರಗಳನ್ನು ನಾನು, ಸುಮಾಡ್ಕರ್, ನನ್ನ ಪತಿ ಗೋಪಾಡ್ಕರ್ ಅವರು ಸ್ವರೂಪ ಅಧ್ಯಯನ ಕೇಂದ್ರದ ಡೈರೆಕ್ಟರ್, ನಾನು ಪ್ರಾಂಶುಪಾಲೆ. ನಾವು ತುಂಬ ಶಿಬಿರಗಳನ್ನು ಮಾಡಿದಾಗ ಮಕ್ಕಳ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿದ ಹಿನ್ನೆಲೆಯಲ್ಲಿ ವಾಯ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಮೇಲೆ, ಸ್ವರ ಮತ್ತು ರೂಪ ಆಧಾರಿತವಾದಂತಹ ಶಿಕ್ಷಣ ಮಕ್ಕಳಿಗೆ ತುಂಬ ಆಪ್ತವಾಗ್ತದೆ ಅಂತ, ಅವರಿಗೆ ಕಂಪ್ಯಾಷನೇಟ್ ವಾಯ್ಸ್ನಲ್ಲಿ ನಾವು ವರ್ಕ್ ಮಾಡಿದಾಗ ಅವರು ನಮಗೆ ದಕ್ಕುತ್ತಾರೆ. ಅವರಲ್ಲಿ ಕಲಿಕೆ ನಡೀತದಂತೆ. ಎಲ್ಲಿ ಭಯದ ವಾತಾವರಣ ಇರ್ತದೋ ಅಲ್ಲಿ ಕಲಿಕೆ ನಡೆಯುವುದಿಲ್ಲ ಅಂತ. ಎಲ್ಲಿ ಮುಕ್ತತೆ ಇರ್ತದೆ, ಎಲ್ಲಿ ಆಪ್ತತೆ ಇರ್ತದೆ, ಅಲ್ಲಿ ಕಲಿಕೆ ಸರಾಗವಾಗಿ ನಡೀತದೆ. ಅಂದರೆ ನಾನು ಯಾರು ಅಂತ ಮಗು ತಿಳ್ಕೊಳ್ತಾ ಹೋಗೋದು. ಅಂದರೆ ಅದು ನನಗೆ ಏನಾಗ್ತದೆ, ಏನು ಮಾಡ್ಬೋದು, ನಾನು ಈ ಪ್ರಪಂಚದಲ್ಲಿ ಏನು ಅಂತ ಗುರುತಿಸ್ಕೊಳ್ಬೇಕು ಅಂತ ಅದು ತಿಳಿತಾ ಹೋಗ್ತದೆ ಆ ಮಗು. ಅಂದ್ರೆ ಈಗ ಎಲ್ಲರೂ ಕೂಡ ಇಂಜಿನಿಯರ್, ಡಾಕ್ಟರ್ ಆ ಥರ ಆಗೋದಕ್ಕಿಂತ ಅವ್ರು ಯಾವುದರಲ್ಲಿ ಇಷ್ಟ ಇದೆ ಮತ್ತೆ ಅವ್ರು ಯಾವುದರಲ್ಲಿ ಸ್ಪೆಷಲ್ ಸ್ಕಿಲ್ ಇದೆ ಅವ್ರಿಗೆ ಅದರ ಮೇಲೆ ನೀವು. ಹೌದು, ನಾವಂದ್ರೆ ಅವರು ಕೇವಲ 6 ಪಠ್ಯಪುಸ್ತಕಗಳ ಮಿತಿಯೊಳಗೆ ಅವರ ಒಳಗಿರುವಂತಹ ವಿರಾಟ್ ಶಕ್ತಿಯನ್ನು ಕಳ್ಕೊಳ್ಬಾರ್ದು ಅಂತ. ನಿಜವಾಗಿ ಎಲ್ಲರಲ್ಲೂ ಕೂಡ ಅದ್ಭುತವಾದ ಶಕ್ತಿ ಇರ್ತದೆ. ನಮ್ಮ ಸ್ವರೂಪ ಏನು ಹೇಳ್ತದೆ ಅಂದರೆ ಎವ್ರಿ ಚೈಲ್ಡ್ ಈಸ್ ಜೀನಿಯಸ್ ಅಂತ ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಂದು ಮಗು ದಡ್ಡ್ರಂತಿಲ್ಲ, ಪ್ರತಿಯೊಂದು ಮಗುವಿನಲ್ಲಿ ಒಂದಲ್ಲ ಒಂದು ರೀತಿಯ ವಿಶೇಷ ಪ್ರತಿಭೆ ಇರ್ತದೆ. ಅದು ಈವನ್ ನಮ್ಮ ಮಗಳನ್ನು ಕೂಡ ಶಾಲೆಗೆ ಹಾಕದೆ ಅವಳು ಒಂದು ಬಯಲೇ ಶಾಲೆಯಾಗಿ ಅವಳು ಇಡೀ ಒಂದು ಪ್ರಪಂಚ ಎನ್ನುವ ಒಂದು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದಾಳೆ. ಅವಳು 1ನೇ LKG ಅಂತೆಲ್ಲ ಹಾಕಲೇ ಇಲ್ಲ ಅವಳನ್ನು. 4ನೇ ಕ್ಲಾಸಿಗೊಮ್ಮೆ ಸ್ಕೂಲಿಗೆ ಹೋದ್ಲು. ಆಮೇಲೆ ಅವಳು ನಮ್ಮ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ 6, 7 ಎಲ್ಲ ಸುಮ್ಮನೆ ಯಾವ ಕ್ಲಾಸಲ್ಲೇ ಎಲ್ಲ ಕುತ್ಕೊಳ್ತಾ ಹೋದ್ಲು. ಪುಸ್ತಕಗಳನ್ನು ಏಜಿನ ಥರ ಓದಲಿಲ್ಲ. ಎಲ್ಲ ಅವಳಿಗೆ ಇಂಟ್ರೆಸ್ಟ್ ಇದ್ದ ಹಾಗೆ ಬೇರೆ ಬೇರೆ ಕ್ಲಾಸಿನ ಅಥವಾ ಬೇರೆ ಎಲ್ಲ ಪುಸ್ತಕಗಳನ್ನು ಓದ್ತಾ ಅವಳ ಜ್ಞಾನ ಬೆಳೀತಾ ಹೋಯಿತು. ಆನಂತರ ಸೀದಾ SSLC ಕುತ್ಕೊಳ್ಸಿದ್ದ ಅವಳನ್ನು. ಒಂದು ಪ್ರತಿಯೊಂದು ಹೈಸ್ಕೂಲ್ನಲ್ಲಿ, ಗೌರ್ಮೆಂಟ್ ಹೈಸ್ಕೂಲ್ ಆಗಲಿ ಏಡೆಡ್ ಹೈಸ್ಕೂಲ್ನಲ್ಲಿ ಪ್ರೈವೇಟ್ನವರಿಗೆ 50% ಸೀಟ್ ಕೊಡ್ಬೇಕಂತ ಇದೆ. ಅಂದ್ರೆ ಮಗು ಪ್ರೈವೇಟ್ ಆಗಿ ತಾನೇ ಕಲಿತು ಸೀದಾ ಅಪಿಯರ್ ಆಗೋದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಡೈರೆಕ್ಟ್ ಕುತ್ಕೊಳ್ಬಹುದು. ಈಗ ನಾವು ಅವರ ಮಗಳನ್ನ ಮಾತಾಡಿಸ್ತಿದ್ದೇವೆ. ಅವರ ಪರಿಚಯ ನಿಮ್ಗೆ ಹೇಳ್ತೀನಿ, ಹೇಳಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಸ್ವಲ್ಪ ಪರಿಚಯ ಹೇಳಿ. ನಮಸ್ತೆ, ನಾನು ಆದಿ ಸ್ವರೂಪ. ಅದೇ ಸ್ವರೂಪ ಅಧ್ಯಯನ ಕೇಂದ್ರ ಈ ಸಂಸ್ಥೆ ಅದನ್ನು ಕಂಡು ಹಿಡಿದವರು ನನ್ನ ತಂದೆ ಮತ್ತು ತಾಯಿ. ಸೊ ಇವರ ಮಾರ್ಗದರ್ಶನದಲ್ಲೇ ನಾನು ಕೂಡ ಮುನ್ನಡೀತಾ ಇರೋದು. ಸೊ ನಾನು ಕೂಡ ಯಾವತ್ತು ಸ್ಕೂಲಿಗೆ ಹೋಗ್ಲಿಲ್ಲ, ಫಾರ್ಮಲ್ ಎಜುಕೇಶನ್ ಅಂತ ತಗೊಳ್ಳಿಲ್ಲ. ಹೀಗೆ 4ನೇ ಕ್ಲಾಸ್ ಒಮ್ಮೆ ಆಸೆಯಾಗಿ ಅಪ್ಪ ಸ್ಕೂಲಿಗೆ ಹೋಗ್ತೇನೆ ಅಂತ ಅಪ್ಪ ಅಮ್ಮನಲ್ಲಿ ಕೇಳ್ಕೊಂಡದ್ದು. ಅದು ಬಿಟ್ರೆ ಸ್ವರೂಪ ಅಂತ ಹೇಳಿದ್ರೆ ಅದೊಂದು ರೀತಿ ಅನುಭವ ಶಿಕ್ಷಣ.
ಸಿಕ್ಕಾಪಟ್ಟೆ ಟೂರ್ ಹೋಗಿದ್ದೇವೆ, ಅಲ್ಲಿ ಹೋಗಿ ಕಲಿತೇವೆ. ಈ 4 ಗೋಡೆಗಳ ಮಧ್ಯೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಲಿಯೋದೇ ಜಾಸ್ತಿ ಇರ್ತದೆ ಅಂತ ಹೇಳ್ತಾರಲ್ಲ, ಸೊ ಅದನ್ನೇ ಮಾಡಿ ಬೆಳೆದದ್ದು. ಸೊ ಹಾಗಾಗಿ ಒಂದು ರೀತಿಯ ಕಾನ್ಫಿಡೆನ್ಸ್ ಬೇರೆ ಅಂತ ಹೇಳ್ಬೋದು. ನೀವು 4th ಕ್ಲಾಸಿಗೆ ಹೋದ್ರಲ್ಲ, ಅವಾಗ ನಿಮಗೆ ಡಿಫ್ರೆನ್ಸ್ ಏನ್ ಅನಿಸ್ತು ನಾರ್ಮಲ್ ಆಗಿದ್ದಕ್ಕಿಂತ ಅಲ್ಲಿ? ಅಂದ್ರೆ ನಮ್ಮ ಸ್ವರೂಪದಲ್ಲಿ ಕ್ರಮ ಏನಂದ್ರೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅಂದ್ರೆ ಟೀಚರ್ಸ್ ಮಾತಾಡುವಾಗ ಕೂಡ ಯಾಕೆ ನಾನು ಮುಖ ನೋಡ್ತಿಲ್ಲ ಅಂತ ಕ್ಲಾಸಲ್ಲಿ ಕೇಳಿದ್ರೆ, ಸ್ವರೂಪದಲ್ಲಿ ಮುಖ ನೋಡಿದ್ರೆ ಯಾಕೆ ನೋಡ್ತಿದ್ದೆ, ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಅಂದ್ರೆ ನಮ್ಮದೊಂದು ಸ್ಲೋಗನ್ ಉಂಟು, ಇದು ಅದಲ್ಲ, ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದ್ರೆ ನಾವು ಬಾಯೆಲ್ಲ ಅದನ್ನು ಹೇಳುದಿಲ್ಲ, ಕೆಲಸ ಮಾಡಿಕೊಂಡು ಅದನ್ನು ತೋರಿಸ್ತೇವೆ ಅಂತ. ಅದು ನಮ್ಮ ಕ್ರಮ. ಸೊ ಹಾಗಾಗಿ ಸ್ವರೂಪದ ಸಿಸ್ಟಮ್ ಯುನೀಕ್. ಸೊ ಸ್ಕೂಲಿಗೆ ಹೋದ ಕೂಡಲೇ ನಂಗೆ ಸುಮ್ಮನೆ ಕೂರುದು, ಆ ನೋಟ್ಸ್ ಬರೆಯೋದು, ನಮ್ಮಲ್ಲಿ ನೋಟ್ಸ್ ಇಲ್ಲ, ಪೀರಿಯಡ್ ಇಲ್ಲ, ಬೆಲ್ ಇಲ್ಲ, ಬೇರೆ ರೀತಿಯಲ್ಲಿ ಕಲಿತೇವೆ. ಹಾಡಿಕೊಂಡು, ಹಾಡಿನೊಳಗೆ ಪಠ್ಯ ಇರ್ತದೆ, ಚಿತ್ರದೊಳಗೆ ಪಾಠ ಇರ್ತದೆ, ನಾಟಕದೊಳಗೆ ಪಾಠ ಇರ್ತದೆ, ಡ್ಯಾನ್ಸ್ ಒಳಗೂ ಇರ್ತದೆ. ಅಲ್ಲಿ ಸ್ಕೂಲಿಗೆ ಹೋದಾಗ ಸ್ವಲ್ಪ ಕೂರ್ಲಿಕ್ಕೆ ಕಷ್ಟ ಆಯಿತು. ಬಟ್ 15 ದಿನ ಹೋಗಿ ಆಮೇಲೆ ಒಂದು ಲೆಟ್ರ್ ಕೊಟ್ಟು ಬಂದೆ, ಎಕ್ಸಾಮ್ ಇದ್ದ ಕರೀರಿ, ನನಗೆ ಬೇರೆ ಕೆಲಸ ಉಂಟು ಅಂತ. ಆ ಸಮಯದಲ್ಲಿ ನಾನು ಒಂದು ಪುಸ್ತಕ ಬರೀಲಿಕ್ಕೆ ಟೈಮ್ ತಗೊಂಡೆ. ಹಾಗೆ ನೀವು ಪುಸ್ತಕ ಬರೆದಿದ್ದೀರಿ? ಹೌದು. ಇಲ್ಲಿ ತನಕ ಎಷ್ಟು ಬರೆದಿದ್ದೀರಿ? ಇಲ್ಲ, ಜಸ್ಟ್ ಒಂದು ಬರ್ದೆ, ಈಗ ಇನ್ನೊಂದು ಬರಿತಾ ಇದ್ದೇನೆ. ಈಗ ನೀವು 10th ಕ್ಲಾಸಲ್ಲಿ 10th ಮುಗ್ದಿದಲ್ಲ, ಅವಾಗ ನಿಮಗೆ ಏನಾದರೂ ಕಷ್ಟ ಅನಿಸ್ತಾ? ಅಂದರೆ ಕ್ವಶನ್ ಆನ್ಸರ್ಸ್ ಎಲ್ಲ ಇದು ಮಾಡೋದು, ಅಥವಾ ಅಂದರೆ ಇಲ್ಲಿದ್ದು ಮೆಥಡ್ ಬೇರೆ ಅಲ್ಲ, ಅವಾಗ ಅಲ್ಲಿ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ಅಥವಾ ಈಗ ಸ್ವಲ್ಪ ಈಸಿ ಆಯ್ತಾ? ನಾನೇ ಸ್ವತಃ ಓದಿದ್ದು. ಆ್ಯಕ್ಚುಲಿ ನನ್ನ ಅಮ್ಮನ ಹೆಲ್ಪಿಂದ ಓದಿದ್ದು. ನಾನು 10th ಓದುವಾಗ ನಮ್ದೊಂದು ಸ್ವರೂಪದಲ್ಲಿ ಯಾವ್ದು ಸಹ ಸುಮ್ಮನೆ ಮಾಡ್ಲಿಕ್ಕಿಲ್ಲ. ಹಾಗೆ ನಾಡಿದ್ದು ಎಕ್ಸಾಮ್ ಅಂತ ಹೇಳುವಾಗ ನಾನು ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಅದೇನಿಲ್ಲ, ಅದು ಆಗ್ತದೆ ಅಂತ ಹೇಳಿ, ಎಕ್ಸಾಮ್ ಏನು ದೊಡ್ಡ ವಿಷಯ ಅಲ್ಲ ಅಂತ ತೋರಿಸ್ಬೇಕಿತ್ತು, ಹಾಗಾಗಿ ಹಾಗೆ ಮಾಡಿದೆ. ಅದಿಲ್ಲಿ ಮೇಲೆ ನಿಮ್ಗೊಂದು ಚಿತ್ರ ಕಾಣ್ತಾ ಉಂಟು. ಹೌದು, ಇದು 10ನೇ ಕ್ಲಾಸಿನ ಕಂಪ್ಲೀಟ್ ಪೋರ್ಷನ್. ನಾನು 3 ವರ್ಷದ ಹಿಂದೆ ಮಾಡಿದ್ದು. ಎಲ್ಲಿ ಕೇಳಿದ್ರು ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ ಸ್ವರೂಪದಲ್ಲಿ. ಇದು ಲುಕ್ಸ್ ಅ ಬಿಟ್ ಕಾಂಪ್ಲಿಕೇಟೆಡ್, ಬಟ್ ನಾವು ನೋಟ್ಸ್ ಅಲ್ಲಿ ಒಂದು ಪೇಜ್ ಅಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಇರ್ತದೆ ಅಷ್ಟೇ. ಹಾಗೆ ನನಗೆ ಕಷ್ಟ ಆಗ್ಲಿಲ್ಲ. ನಾನು ಆ ರೀತಿ ಚಿತ್ರ ಮಾಡ್ಕೊಂಡು ಓದಿದ್ದ ಕಾರಣ ಚಿತ್ರ ಮೈಂಡ್ ಅಲ್ಲಿ ಹೆಚ್ಚು ಉಳಿತದೆ ಪದಗಳಿಗಿಂತ, ಹಾಗಾಗಿ ಕಷ್ಟ ಆಗ್ಲಿಲ್ಲ. ಸೊ ಇಲ್ಲಿ ಮಾರ್ಕ್ಸ್ಗಿಂತ ಸ್ವಲ್ಪ ನಾಲೆಜ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಹೌದು, ಖಂಡಿತ. ಆದ್ರೆ ಕೆಲವರಿಗೆ ಮಾರ್ಕ್ಸ್ ಬೇಕಾಗಿರ್ತದೆ, ಪೇರೆಂಟ್ಸ್ ಮಾರ್ಕ್ಸ್ ವಾದ್ಯ ಅಲ್ಲ, ಸೊ ಅದೆರಡು ಕಂಬೈನ್ಡ್ ಈಗ ತೋರಿಸ್ಬೇಕು ಅಂತ ಹೇಳಿ ಹಾಗೆ ಮಾಡಿ. ಸೊ ಈಗ ನೀವು ಯಾವ್ದೆಲ್ಲ ಅಂದ್ರೆ ವರ್ಲ್ಡ್ ರೆಕಾರ್ಡ್ ತುಂಬಾ ಆಗಿದೆ ಅಂತ ಹೇಳಿದ್ರು, ಯಾವ್ದಾದ್ರ ಬಗ್ಗೆ, ಯಾವ ವಿಚಾರದಲ್ಲಿ ಮತ್ತೆ ಎಲ್ಲಿ ಆಗಿದೆ ಅಂತ? ನಂದು ಫಸ್ಟ್ ನಾನು ಅಮ್ಮ ಒಟ್ಟಿಗೆ ಮಾಡಿದ್ದು ರುಬಿಕ್ ಕ್ಯೂಬ್ ಅಲ್ಲಿ, ಅದೊಂದು ಗ್ರೂಪ್ ರೆಕಾರ್ಡ್. ಪೃಥ್ವೀಶ್ ಅಂತ ಹೇಳಿ ಅವ್ರ ಜೊತೆ ರುಬಿಕ್ಸ್ ಕ್ಯೂಬ್ ಅಲ್ಲಿ ಮೊಸೈಕ್ ಮಾಡಿದ್ದು, ಒಂದು ಸೇವ್ ಟೈಗರ್ ಅಂತ ಕಾನ್ಸೆಪ್ಟ್, ಅದು ಗಿನ್ನೆಸ್. ಅದಾದ ನಂತರ ನಾನು ಮತ್ತೆಲ್ಲ ಇಂಡಿವಿಜುವಲ್ ಮಾಡಿದ್ದು. 2 ಕೇಳಿ ಬರೀಲಿಕ್ಕೆ ಶುರು ಮಾಡಿದೆ. ಅದ್ರಲ್ಲಿ ಒಂದು 5 ವರ್ಲ್ಡ್ ರೆಕಾರ್ಡ್ ಇದೆ. ಅಂದ್ರೆ ಕೊರೋನಾ ಟೈಮಲ್ಲಿ ಗೂಗಲ್ ಹತ್ರ ನನ್ನ ಹೆಸರು ಹೇಳಿಸ್ಬೇಕು ಅಂತ 8ನೇ ಕ್ಲಾಸಲ್ಲಿದ್ದೆ. ಆಗ 2 ಕೇಳಿ ಬರೀಲಿಕ್ಕೆ ಶುರು ಮಾಡಿದೆ. ಸೊ 1 ನಿಮಿಷದಲ್ಲಿ ಒಂದು 60ಕ್ಕಿಂತ ಹೆಚ್ಚು ಪದಗಳನ್ನು ಬರೆದೆ. ಅದನ್ನು ಯಾರು ಬೀಟ್ ಮಾಡಲಿಲ್ಲ. ಸೊ ಹಾಗಾಗಿ ವರ್ಲ್ಡ್ ರೆಕಾರ್ಡ್ ಆಯಿತು. ಮತ್ತೆ ಒಂದು 20 ರೀತಿಯಲ್ಲಿ ಬರೀತೇನೆ. ಆಗ 10 ರೀತಿಯಲ್ಲಿ ಬರಿತಾ ಇದ್ದೆ. ಕನ್ನಡ ಇರ್ಬೋದು, ತುಳು ಇರ್ಬೋದು, ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಆರಂಭ ಮಾಡಿದೆ. ಸೊ ಹಾಗೆ ಸೈಮಲ್ಟೇನಿಯಸ್ ಆಗಿ ಬರೆಯೋದು, ಅದಕ್ಕಾಗಿ ರೆಕಾರ್ಡ್ ಸಿಕ್ತು. ಮತ್ತೆ ಒಂದಿದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಆಮೇಲೆ ಇನ್ನೊಂದು ರೀಸೆಂಟ್ ಆಗಿ ಮಾಡಿದ್ದು ಅಷ್ಟಾದಶಾವಧಾನ ಅಂತ. ಅದು ನಮ್ಮ ಸ್ವರೂಪ ಸ್ಪೆಷಾಲಿಟಿ. ಈ ಸಂತೆಯಲ್ಲಿ ಕೂಡ ಓದ್ಬೋದು ಅಂತ ಒಂದು ತೋರಿಸ್ಬೇಕಿತ್ತು. ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಅಂದ್ರೆ 18 ಕೆಲಸನ ಒಟ್ಟಿಗೆ ಮಾಡ್ತೇವೆ. ಆ 18ರಲ್ಲಿ ಒಂದೇನಂದ್ರೆ ಅಧಿಕ ಪ್ರಸಂಗ ಮಾಡ್ತಾರೆ ಬಂದು, ಎಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ. ಹಿಂದೆಯಿಂದ ಗಂಟೆ ಹೊಡಿತಾ ಇರ್ತಾರೆ. ಮತ್ತೆ ಬಲಕೈಯಲ್ಲಿ ಕಡಲೆ ಲೆಕ್ಕ ಮಾಡ್ತೇವೆ, ಎಡಕೈಯಲ್ಲಿ ಕೊಟ್ಟ ಟಾಪಿಕ್ಗೆ ಚಿತ್ರ ಮಾಡ್ತೇವೆ. ಸೊ ಇಂಥದ್ದೊಂದು 18 ವಿಷಯವನ್ನು ಮಾಡಿದ್ದೇನೆ, ಎಲ್ಲವನ್ನು ವಾಪಸ್ ಹೇಳ್ತೇನೆ. ಸೊ ಇದೊಂದು ಸಾಮಾನ್ಯ ಮಗು ಯಾರು ಸ್ಕೂಲಲ್ಲಿ ಫೇಲ್ ಆಗಿರ್ತಾರೋ ಅವರಿಗೂ ಸಾಧ್ಯ ಅಂತೇಳಿ ನಾವು ಸ್ವರೂಪದಲ್ಲಿ ತೋರಿಸಿದ್ದೇವೆ. ಓಕೆ. ಸೊ ಅಂದ್ರೆ ಈಗ ನಿಮ್ಮ ಡೈಲಿ ಲೈಫ್ ಹೆಂಗಿರುತ್ತೆ ನಿಮ್ದು? ಯಾಕಂದ್ರೆ ಈಗಿನ ಸಮಯದಲ್ಲಿ ಮೊಬೈಲ್ ಅಡಿಕ್ಷನ್ ಒಂದು ಇದೆಯಲ್ಲ, ಸೊ ಅದನ್ನ ಓವರ್ಕಮ್ ಮಾಡಿ ಯಾವ ಟೈಪ್ ಅಂದ್ರೆ ನೀವು ಹೇಗೆ ಬೇರೆಯವರಿಗೆ ಅದನ್ನ ಮಾಡ್ಬೋದು ಅಂತ ಹೇಳ್ತೀರಿ? ಅದೇ ಒಂದು ಅಪ್ಪ ಯಾವತ್ತು ಹೇಳೋದೊಂದು ಉಂಟು, ಅಂದ್ರೆ ಪುರ್ಸೊತ್ತಿಲ್ಲ ಅಂತ ಹೇಳೋದು ನಾವು ಅದೊಂದು ದೊಡ್ಡ ಸುಳ್ಳು ಅಂತ. ಅದು ಬಿಟ್ರೆ ಎಲ್ಲ ಸಾಧ್ಯ ಆಗ್ತದೆ ಅಂತ. ನಾನು ಕೂಡ ಅದೇ ಕ್ರಮವನ್ನು ಈಗ ಕಲಿತಾ ಇದ್ದೇನೆ. ಫೋನ್ ನಾನು ಕೂಡ ಬಳಸ್ತೇನೆ, ಆದರೆ ನನಗೆ ಹೆಚ್ಚು ಆಸಕ್ತಿ ಏನಂದರೆ ಕೆಲವು ಭಾಷೆಗಳನ್ನು ಕಲಿತೇನೆ 2 ಕೇಳಿ ಬರೆಯೋದಕ್ಕೋಸ್ಕರ. ಸೊ ಅಂಥದ್ದನ್ನೆಲ್ಲ ಮೊಬೈಲಲ್ಲಿ ಈಗ 2 ಕೇಳಿ ಬರೆಯೋದ್ರ ಇಂಪಾರ್ಟೆನ್ಸ್ ಏನು ಅಥವಾ ಅದು ಆಗೋದಕ್ಕಿಂತ ಎಂತ ಹೆಲ್ಪ್ ಆಗ್ತದೆ ಅದರಿಂದ, ಅದನ್ನೆಲ್ಲ ತಿಳ್ಕೊಳ್ತೇನೆ ಮೊಬೈಲಿಂದ ಅಂತ ಹೆಚ್ಚು ವರ್ಕ್ಸ್ ಮಾಡ್ತೇನೆ. ಮತ್ತು ಡೈಲಿ ರೊಟೀನ್ ಹೇಗಿರ್ತದೆ ಅಂತ ಕೇಳಿದ್ರಿ. ನಮ್ಮ ಸ್ವರೂಪದಲ್ಲಾದರೆ ಮುಂಚೆ ಬೆಳಗ್ಗೆ ಒಂದು ರಂಗ ವ್ಯಾಯಾಮದಿಂದ ಶುರುವಾಗಿ, ಯಕ್ಷಗಾನದಿಂದ ಶುರುವಾಗಿ, ಸೊ ಎಂಡ್ ಆಗುವಾಗ ಅದೇ ಗಿಡಗಳನ್ನು ಬೆಳೆಸೋದು ಅಂಥದ್ದೆಲ್ಲ ಇರ್ತಿತ್ತು. ನಾನು ಮನೆಯಲ್ಲಾದರೆ ಬೆಳಗ್ಗೆ ಸಂಗೀತ ಅಭ್ಯಾಸದಿಂದ ಹಿಡಿದು 2 ಕೇಳಿ ಬರೆಯೋದು ಇತ್ತು ಆ ಸಮಯದಲ್ಲಿ. ಈಗ ಇತ್ತೀಚೆಗೆ ಸಂಗೀತ ಮತ್ತು ಇನ್ಸ್ಟ್ರೂಮೆಂಟ್ಸ್ ಅಂಥದ್ದೆಲ್ಲ, ಮತ್ತು ಚಿತ್ರಕ್ಕೆ ಒಂದು ಸೆಪ್ರೇಟ್ ಟೈಮ್ ಇಟ್ಕೊಳ್ತೇನೆ, ಹಾಗೆ ಬರಹಕ್ಕೂ ಟೈಮ್ ಇಟ್ಕೊಳ್ತೇನೆ, ಆ ಥರ ಓದೋದು ಆ ಥರ. ಸೊ ನಿಮ್ಮ ಇದು ಸ್ಲೀಪಿಂಗ್ ಟೈಮ್ ಯಾವ ಥರ? ನಾನು ರಾತ್ರಿ 10 ಗಂಟೆಗೆ. 10ರಿಂದ
10ಕ್ಕೆ, ಬೆಳಗ್ಗೆ ಎದ್ರೆ 6, ಇತ್ತೀಚೆಗೆ 6:30. ಬಟ್ ಅಂದ್ರೆ ಈಗ ಮಿನಿಮಮ್ 8 ಅವರ್ಸ್ ಬೇಕಂತ ಹೇಳ್ತಾರಲ್ಲ, ಅದು ಅದ್ರ ಬಗ್ಗೆ ಏನು ಹೇಳ್ತೀರಿ? 8 ಅವರ್ಸ್ ಬೇಕು ನಂಗೂ ಹೇಳಿದ್ದಾರೆ. ಸೊ ಹಾಗಾಗಿ ನಿದ್ದೆ ಬೇಕು ಅನ್ಸಿದ್ರೆ ಮಾಡ್ತೇನೆ. ಬಟ್ ತುಂಬಾ ವರ್ಕ್ ಇದೆ, ನನಗೆ ಒಂದು ಟಾರ್ಗೆಟ್ ಇಟ್ಕೊಳ್ತೇನೆ ಕೆಲವೊಂದ್ಸಲ. ಇಷ್ಟರಲ್ಲಿ ನಂದು 2 ಕೈ ಬರೆಯೋದು, ಇಷ್ಟು ಸ್ಟೈಲ್ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳೋ ಮುಂಚಿನ ಕಾಲ ನಾನು ವರ್ಲ್ಡ್ ರೆಕಾರ್ಡ್ ಮಾಡೋ ಟೈಮಲ್ಲೆಲ್ಲ 5 ಗಂಟೆಗೆ ಎದ್ದು ನಾನೇ ಅಭ್ಯಾಸ ಮಾಡ್ತಿದ್ದೆ. ಓಕೆ ಓಕೆ. ಸೊ ಈಗಿನ ಜನ್ರೇಷನ್ ನೀವು ಏನೇ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ, ಮಾರ್ಕ್ಸ್ ಬೇಕು ಹೌದು, ಬಟ್ ಇದರಿಂದ ಈಗ ಅದೇ ನಿಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದಾವಲ್ಲ, ಸೊ ಅದು ನಿಮಗೆ ಓವರಾಲ್ ಗ್ರೋತಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನೀವು ಅನ್ಕೋತೀರಿ? ಅದೇ ಇತ್ತೀಚೆಗೆ ತುಂಬಾ ಜನ ಬರೀ ಟೆಕ್ಸ್ಟ್ ಬುಕ್ಸ್ ಒಳಗೆ ಫಿಕ್ಸ್ ಆದವರು ಇದ್ದಾರೆ. ಈಗ 10ನೇ ಕ್ಲಾಸ್ನ ಒಳಗಿನ ಸ್ಟೂಡೆಂಟ್ಸ್ ನೋಡುವಾಗ ಬೇಜಾರಾಗ್ತದೆ. ಬೆಳಗ್ಗೆ ಹೋಗ್ತಾರೆ ಬೇಗ, ಮತ್ತು ವಾಪಸ್ ಟ್ಯೂಷನಿಗೆ ಹೋಗ್ತಾರೆ. ಅದು ಬಿಟ್ಟು ಹೊರಗಡೆ ಏನು ಇಲ್ಲ ಅಂತ ಹೇಳಿದರೆ, ಅದು ಆ್ಯಕ್ಚುಲಿ ಬ್ರೈನ್ ಡೆವಲಪ್ಮೆಂಟಿಗೆ ಆ ಥರದ ಸ್ಕಿಲ್ಸ್ ಬೇಕು ಅಂತ ಹೇಳ್ತಾರೆ, ಸೈಂಟಿಫಿಕಲಿ ಆಲ್ಸೋ. ಸೊ ಹಾಗಾಗಿ ಏನೊಂದು ಬೇರೆ ಕಡೆ ಹೊರಗಡೆ ಇಟ್ಕೊಂಡ್ರೆ ಇದು ಆ್ಯಕ್ಚುಲಿ ಸ್ಟಡೀಸಿಗೂ ಅದು ಹೆಲ್ಪ್ ಆಗ್ತದೆ ಅಂತ ಹೇಳೋದಕ್ಕೆ ಸ್ವರೂಪ ಒಂದು ಬೆಸ್ಟ್ ಪ್ರೂಫ್ ಅಂತ ಹೇಳ್ಬೋದು. ಇಲ್ಲ ಎಲ್ಲ ಸ್ಟೂಡೆಂಟ್ಸ್ ಕೂಡ ಈ 2 ಕೇಳಿ ಬರೆಯೋದಾಗಿರ್ಬೋದು ಅಂತ ವಿಚಾರ, ರುಬಿಕ್ಸ್ ಕ್ಯೂಬಿಂದ ಹಿಡಿದು ಜಗ್ಲಿಂಗ್, ಆಮೇಲೆ ಒಂದು 10 ಮೆಮರಿ ಟೆಕ್ನಿಕ್ಸ್ ಇದೆ. ನಮ್ಮದೇ ತುಂಬ ಭಾಷೆ ಇದೆ. ನೀವು ಮಜಾ ಟಾಕೀಸಲ್ಲಿ ನೋಡಿದರೆ ರೀಸೆಂಟಾಗಿ ಬಂದಿದ್ದೆ ಮಾರ್ಚಲ್ಲಿ, ನಮ್ಮದೇ ಒಂದು ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಕಣ್ಣಲ್ಲಿ ಮಾತಾಡ್ತೇವೆ, ಕೈಯಲ್ಲಿ ಮಾತಾಡ್ತೇವೆ, ಕಾಲ್ ಭಾಷೆ, ಯಕ್ಷಗಾನ ಭಾಷೆ, ತುಂಬ ಭಾಷೆ ಮಾಡ್ಕೊಂಡಿದ್ದೇವೆ ಎಲ್ಲ ರೀಸೆಂಟಾಗಿ ಮಜಾ ಟಾಕೀಸಲ್ಲಿ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ದಿಸ್ ಇಸ್ ಆಲ್ ಸಮಥಿಂಗ್ ಔಟ್ ಆಫ್ ಬಾಕ್ಸ್ ಅಲ್ವಾ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು. ಬಟ್ ಅದನ್ನ ಮಾಡಿದಾಗ ಟೆಕ್ಸ್ಟ್ ಬುಕ್ ನೀವು ಪಾಠ ಮಾಡ್ಬೇಕಂತಲೇ ಇಲ್ಲ ಸ್ಟೂಡೆಂಟ್ಸ್ಗೆ, ಗೆಟ್ ಇನ್ ಟು ಇಟ್ ಈಸಿಲಿ, ಅರ್ಥ ಆಗಿ ಹೋಗ್ತದೆ. ಹಾಗೆ ಅದೆಲ್ಲ ಬೇಕು ಅಂತ ನಿಜವಾಗಿ. ಮತ್ತೆ ಈಗಿನ ಸ್ಟೂಡೆಂಟ್ಸ್ಗೆ ಹೇಳಿದರೆ ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳೋದು ನಿಲ್ಲಿಸಲೇಬೇಕು ಅಂತ ಅನಿಸ್ತದೆ. ನನ್ನನ್ನು ಸೇರಿಸಿ ನಾನು ಅದನ್ನು ಕಲಿತಾ ಇದ್ದೇನೆ, ಅದನ್ನು ಕಲ್ತ್ರೆ ಎಲ್ಲವೂ ಸಾಧ್ಯ ಅಂತ ಅನಿಸ್ತದೆ. ಸೊ ಸ್ವಲ್ಪ ಏನಾದರೂ ರೈಟಿಂಗ್ ತೋರಿಸ್ತೀರಾ? ಹಾಂ, ಶೋರ್ ಶೋರ್. ಓಕೆ. ಸೊ ಸೇಮ್ ಲ್ಯಾಂಗ್ವೇಜ್ ಮತ್ತು ಡಿಫ್ರೆಂಟ್ ಲ್ಯಾಂಗ್ವೇಜ್ ಎರಡು ಬರೀತೀರಾ? ಹಾಂ, ನಾನು ಬೇರೆ ಬೇರೆ ಸ್ಟೈಲ್ಸ್ ತೋರಿಸ್ತೇನೆ. ಯೂನಿಡೈರೆಕ್ಷನಲ್ ಅಂತ ನಾನೇ ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದೇನೆ. ಅದರಲ್ಲಿ ಎಡಕ್ಕೆ ಕೆಲವೊಂದು ಅಕ್ಷರ, ಬಲಕ್ಕೆ ಕೆಲವೊಂದು ಅಕ್ಷರ, ಬಟ್ ಒಟ್ಟೊಟ್ಟಿಗೆ ಬರ್ತದೆ. ಸರಿಯಾಗಿ ಗಮನಿಸಿ. ಇಲ್ಲಿ ಹೀಗೆ ಇದಕ್ಕೆ ಯೂನಿಡೈರೆಕ್ಷನ್ ಅಂತ ತುಂಬ ಕ್ವಿಕ್ ಆಗಿ ಬರ್ತೀನಿ. ನನ್ನ ಚಾಕ್ ಸ್ವಲ್ಪ ಚಿಕ್ಕ. ಇನ್ನೊಂದು ಆಪೋಸಿಟ್ ಅಂತ ಕೂಡ ಇದೆ. ಅಂದ್ರೆ ಈಗ ನಾನು ಹೆಸರು ಬರೆಯೋದಾದ್ರೆ ಈಗ ಆದಿ ಅಂತ, ಸೊ ಲೆಫ್ಟ್ ಅಲ್ಲಿ ಒಂದು ಅಕ್ಷರ ಸ್ಟಾರ್ಟ್ ಆದ್ರೆ ಆಮೇಲೆ ಅಂದ್ರೆ ಇಲ್ಲಿ ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ರೈಟ್ ಇಂದ ಅದು. ಕೆಲವು ಸ್ಟೈಲ್ಸ್ ಉಂಟು. ಐ ಜಸ್ಟ್ ಗಿವ್ ಅ ಗ್ಲಿಂಪ್ಸ್. ಮತ್ತೊಂದು ಮಿರರ್ ಅಂತ ಹೇಳಿ, ಅಂದ್ರೆ ಹೀಗೆ ಬರ್ತದೆ ಅದು ಆಪೋಸಿಟ್ ಸೈಡ್ ಇಂದ. ಹೌದು, ಆಚೆ ಇಟ್ರೆ ಮಿರರ್ ಅಲ್ಲಿ ಸರಿಯಾಗಿ ಓದ್ಬೋದು. ಹಾಗೆ ಹೀಗೆ ಬರ್ತದೆ. ಇದೀಗ ಕನ್ನಡದಲ್ಲಿ ನೋಡಿದ್ರೆ ಕರೆಕ್ಟ್ ಕಾಣ್ತದೆ. ಹೌದೌದು. Those who laugh often, never really. ಓಕೆ. ಅಂದ್ರೆ ಈಗ ಎರಡು ಸೇಮ್ ಸೆಂಟೆನ್ಸ್ ಬಟ್ ವಿರುದ್ಧ ದಿಕ್ಕಿನಲ್ಲಿ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತದೆ. ಓಕೆ ಓಕೆ. ಮತ್ತೊಂದು, ನಾನು ತುಂಬ ಸಮಯ ಆಯಿತು ಬರೆಯದೆ, ನಾನು ಚಾಕ್ ಸ್ವಲ್ಪ ಚಿಕ್ಕ ಇರೋ ಕಾರಣ ಟ್ರೈ ಮಾಡ್ತೀನಿ. ಓಕೆ, ಡಿಫ್ರೆಂಟ್ ಲ್ಯಾಂಗ್ವೇಜ್. ಹೌದು, ಇದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕು. ಮಾತಾಡ್ತಾನೆ ಇಷ್ಟು ಬರೀತಿದ್ದೀರಾ ಅಂದ್ರೆ ಕಾನ್ಸಂಟ್ರೇಷನ್. ಚಾಕ್ ಚಿಕ್ಕ ಉಂಟು ಬಟ್ ಹೀಗೆ. ಓಕೆ. ತುಳುದ್ ಲ್ಯಾಂಗ್ವೇಜ್ ಏನೋ ಅಂದ್ರಿ? ಹಾಂ, ತುಳುವಲ್ಲಿ ಬರೀತೆ. ನನಗೆ ಚಾಕ್ ಇದು ಅರ್ಥ ಎಂತ? ಎನ್ನ ನಂಬಲಿಗೆ ಎನ್ನ ಮಿತ್ತು ಶುರು ಆವಾಡು ಅಂತ. ನನ್ನ ನಂಬಿಕೆ ನನ್ನ ಮೇಲೆ ಶುರು ಆಗಬೇಕಂತ. ಹೀಗೆ ತುಳುವಲ್ಲಿ ಕೂಡ ಸಾಧ್ಯ. ಓಕೆ. ಸೊ ಇದನ್ನೆಲ್ಲ ನೀವು ಸ್ಟಾರ್ಟಿಂಗ್ ನಿಮಗೆ ಈ ಥರ ನಮ್ಗೆ ಆಗುತ್ತೆ ಅಂತೇಳಿ ಯಾವ ಗೊತ್ತಾಯ್ತು? ನನಗೆ ಅಂದರೆ ಇದೆಲ್ಲ ಪ್ರಾಕ್ಟೀಸ್. ಕೂತ್ಕೊಳ್ಳಿ. ಅಂದರೆ ಮೇಯ್ನ್ ಆಗಿ ಸ್ವರೂಪದಲ್ಲಿ ನಮಗೆ 2 ಕೇಳಿ ಬರೆಯೋದಿದೆ ಡೈಲಿ ಪ್ರಾಕ್ಟೀಸ್ ಇತ್ತು. ನಾನು ಆ್ಯಕ್ಚುಲಿ ರೈಟಲ್ಲಿ ಬರೀತಿದ್ದದ್ದು ಎಲ್ಲ ಪ್ರಾಕ್ಟೀಸಿಂದ ಸಾಧ್ಯ. ಓಕೆ. ಇದು ಕೂಡ ಗೊತ್ತಾಗ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಲ್ಲ.
ಸೊ ಲೆಫ್ಟ್ ಅಲ್ಲಿ ಏನಂದ್ರೆ ಡೈಲಿ ಬರೀಲಿಕ್ಕಿತ್ತು ಅಪ್ಪ ಅಮ್ಮನ ಬಗ್ಗೆ, ಒಂದ್ ತಿಂಗಳು ಪೂರ್ತಿ ತಂದೆ ತಾಯಿ ಬಗ್ಗೆ ಬರೀಲಿಕ್ಕೆ ಇರ್ತದೆ. ಎಂತ ಅಂತ ಬರೆಯೋದು ಅಂತ ಅನಿಸ್ತದೆ ಕೊನೆಗೆ, ಬಟ್ ಕೊನೆಗೆ ಅರ್ಥ ಆಗ್ತದೆ ಅಪ್ಪ ಏನ್ ಮಾಡ್ತಿದ್ದಾರೆ ನಂಗೋಸ್ಕರ. ಸೊ ಅಲ್ಲಿ ಬಿಹೇವಿಯರಿಗೂ ಚೇಂಜಸ್ ಆಗ್ತದೆ, ಹ್ಯಾಂಡ್ ರೈಟಿಂಗು ಚೇಂಜಸ್ ಆಗ್ತದೆ, ಒಂದು ಸ್ಕಿಲ್ಲು ಬರ್ತದೆ. ಸೊ ಇದು ಬಂದಾಗ ಕೊರೋನಾ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಊರಿಗೆ ಹೋಗಿದ್ರು, ಆಗ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ಎಂತ ಮಾಡಬೇಕು. ಸೊ 2 ಕೇಳಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೈಮಲ್ಟೇನಿಯಸ್ಲಿ ಯಾರು ಬರೀತಿರ್ಲಿಲ್ಲ. ಈಗ ನೀವು ಟ್ರೈ ಮಾಡಿದಾರೆ ನೋಡ್ತಿರೋರು, ಐ ಮತ್ತೆ ಎಸ್ ಒಟ್ಟಿಗೆ ಬರೀ ಟ್ರೈ ಮಾಡಿದಾಗ ಎಸ್ ಐ ಆಗ್ತದೆ, ಐ ಎಸ್ ಆಗ್ತದೆ. ಆ ಪ್ರಾಕ್ಟೀಸ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಿದೆ, ಟೈಮರ್ ಇಟ್ಟು. ನೀವು ಬುಕ್ ಬರ್ತೀರಾ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ? ಆದಿಯ ಕಥೆ ಅಂತ್ಯ ನೀವೇ ಹೇಳಿ ಅಂತ ಫ್ಯಾಂಟಸಿ ಸ್ಟೋರೀಸ್ ಬುಕ್ ಕಲೆಕ್ಷನ್ ಅದು. ಚಿಕ್ಕ ವಯಸ್ಸಿಂದ ನಾನು ಬರ್ಕೊಂಡು ಬಂದದ ನಮ್ಮ ಕಲೆಕ್ಟ್ ಮಾಡಿದ್ರು. ಆಲ್ಸೋ ಅದಕ್ಕೆ ಇಲಸ್ಟ್ರೇಷನ್ ಚಿತ್ರ ಮಾಡಿ 1 man ಶೋ ಕೂಡ ಮಾಡಿದ್ದೆ. ಇಂಗ್ಲಿಷ್ ಕನ್ನಡ 2 ಕಥೆಗಳು ಚಿಕ್ಕ ಮಕ್ಕಳಿಗೆ, ಅದು ಫ್ಯಾಂಟಸಿ. ಅಂದ್ರೆ ನನ್ನ ಕಥೆ ಅಂತ್ಯ ಅವರೇ ಬರಿಬೇಕು ಅಂತ, ಆ ರೀತಿಯ ಒಂಥರ ಇಮ್ಯಾಜಿನೇಷನ್ ಬಿಟ್ಟದ್ದು, ಸಮಥಿಂಗ್ ಲೈಕ್ ದಿಸ್. ಸೊ ಇದರ ಚಿತ್ರ ಎಲ್ಲ ನಾನೇ ಚಿಕ್ಕದಿರುವಾಗ ಮಾಡಿದ್ದು. ಓಕೆ ಓಕೆ. ಸೊ ಇದು ನೀವು ಬರ್ದಿರೋದು? ಹೌದು. ಓಕೆ. ಸೊ ಅದರದ್ದು ಒಂದು ಕ್ಯಾಂಪಿಗೆ ಬಂದ ಸ್ಟೂಡೆಂಟ್ ಆ್ಯಕ್ಚುಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ ಪೇರೆಂಟ್ಸ್, ಅವರ ಮೆಮರಿ ಡಿಫ್ರೆನ್ಸ್ ಆಗಬೇಕು ಅಥವಾ ತುಂಬ ಆ್ಯಟಿಟ್ಯೂಡಲ್ಲಿ ಬದಲಾವಣೆ ಆಗಬೇಕು. ಕೆಲವು ಗುಣ ಇರೋದಿಲ್ಲ ಮಕ್ಕಳಲ್ಲಿ, ಪ್ರಶ್ನೆ ಕೇಳೋದಾಗಿರ್ಬೋದು, ಪ್ರಶ್ನೆ ಕೇಳಿದ್ರೆ ಮರ್ತೋಗಿರ್ತದೆ ಕ್ಲಾಸಲ್ಲಿ ಕೂತು ಅಂತ. ಎಷ್ಟು ಚಿಕ್ಕ ಚಿಕ್ಕ ಗುಣ ಇರ್ಬೋದು. ಈಗ ಬೀಟ್ ಬಾಕ್ಸ್, ಮಿಮಿಕ್ರಿ, ಹಾಡು, ಟಮ್ಕಿ, ಡೋಲಕ್ ಹಿಡಿದು ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂದರೆ ಅದು ಸ್ವರೂಪ ಕ್ಯಾಂಪ್ ಅಂತ ಹೇಳಿ. ಸೊ ನಿಮ್ದು ಇಲ್ಲಿ ಇದು ಹಾಸ್ಟೆಲ್ ಫೆಸಿಲಿಟಿ ಉಂಟಾ? ಹೌದು, ಈಗ ನಾವು ಶಿಫ್ಟ್ ಆಗಿದ್ದೇವೆ ಪೆರ್ನಾಜೆ ಪುತ್ತೂರು. ಅವರಿಗೆ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್, ಅದು ನಾವು ಪುತ್ತೂರಿಗೆ ಹತ್ರ ಆಗ್ತಿದ್ದೇವೆ, ಸುಳ್ಯಕ್ಕೆ ಹತ್ರ ಆಗ್ತಿದ್ದೇವೆ. ಸೊ ಅಲ್ಲೇ ರೆಸಿಡೆನ್ಷಿಯಲ್ ಇದೆ ಬಾಯ್ಸಿಗೂ ಗರ್ಲ್ಸಿಗೂ, ಆ್ಯಂಡ್ ಕ್ಯಾಂಪ್ ರೆಸಿಡೆನ್ಷಿಯಲ್ ಆಗ್ತದೆ. ಯಾರಿಗೆ ರೆಸಿಡೆನ್ಷಿಯಲ್ ಬೇಡ ಅಂತಿದ್ಯೋ ಮಂಗಳೂರೆಲ್ಲ ಕ್ಯಾಂಪ್ ಆಗ್ತದೆ ಡೈಲಿ ಕ್ಯಾಂಪ್ಸಿಗೆ. ಹೇಳ್ತಾರೆ ಸ್ವರೂಪದ ದಿನ ಆರಂಭ ಆಗುವುದೇ ಹಬ್ಬಗಳಿಂದ ಅಂತ. ಓದುವ ಹಬ್ಬ, ಬರೆಯುವ ಹಬ್ಬ, ಗೀಚುವ ಹಬ್ಬ, ಮಾತನಾಡುವ ಹಬ್ಬ. ಮಾತಾಡೋದು ಹೇಗೆ ಅಂದರೆ ಗಮ್ಮತ್ ಇರ್ತದೆ. ಒಮ್ಮೆ ಕ್ಲಾಸಿಗೆ ಬಂದರೆ ನೀವು ಗೋಡೆಗೆ ತಿರುಗಿಕೊಂಡು ಮುಖ ಮಾಡಿ ಮಕ್ಕಳು ಇಡೀ ಬೊಬ್ಬೆ ಹಾಕಿ ಮಾತಾಡ್ತಿರ್ತಾರೆ ಸಂತೆಯಾಗಿ. ಇದರಿಂದ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಅಂದರೆ ನೆಕ್ಸ್ಟ್ ದಿನ ಅವ್ರು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಿ ಬಿಡ್ತಾರೆ. ಒಂದು ಸ್ಟೂಡೆಂಟ್ ಮಾತೇ ಆಡಲ್ಲ ಅಂತ ಹೇಳೋದು ಕ್ಯಾಂಪಲ್ಲಿ, ಲಾಸ್ಟ್ ಡೇ ಮಾತಾಡಿರ್ತಾರೆ. ಸೊ ಓದೋದು ಕೂಡ ಹಾಗೆ, ಲೈಬ್ರರಿಯಲ್ಲಿ ಯಾವ ಪುಸ್ತಕ ಇರೋದಿಲ್ಲ, ಎಲ್ಲ ಕೆಳಗೆ ಬಿದ್ದಿರ್ತದೆ. ಹಾಗಿದ್ದಾಗ ಹೆಕ್ಕುದು ಜಾಸ್ತಿ ಅಂತ ನಾನು ಹಾಗೆ ನೋಡಿ ನೋಡಿ ಹೆಕ್ಕಿದ್ದು ಜಾಸ್ತಿ, ಹಾಗೆ ಬಂತು. ನಿಮಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ ಅಂತ ಒಂಚೂರು ಹೇಳಿ ಅಂತ. ಹೆಚ್ಚೇ ಇದೆ ಆ್ಯಕ್ಚುಲಿ, ಇಡ್ಲಿಕ್ಕೆ ಜಾಗ ಇರಲಿ. ಇದು ಒಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು? ಹಾಂ ಹೌದು, ರೆಕಾರ್ಡ್ಸ್ ಇಲ್ಲಿ ಉಂಟು. ಇಲ್ಲಿ ಒಂದು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಇದ್ದಿದೆ. ಇದು ರೆಕಾರ್ಡ್ಸ್ ಇದು ಮೋಸ್ಟ್ಲಿ ಅದು ಸ್ವರೂಪದಲ್ಲಿ ಇದೆ, ಹಾಗಾಗಿ ಇದು ನನ್ನ ಮನೆ, ಹಾಗಾಗಿ. ಸೊ ಇದೆಲ್ಲ ಬುಕ್ಸ್ ಎಲ್ಲ ಇದು ಪುಸ್ತಕ ಇದೆಲ್ಲ ನನ್ನದು, ಮತ್ತೆ ಇದು ಅಪ್ಪ ಅಮ್ಮ ಹೆಚ್ಚು ಓದ್ತಾರೆ, ಅದೇ ಹಾಗೆ ನನಗೆ ಬಂದದ್ದು. ಸೊ ಒಂದು ಎಷ್ಟೊಂದು 10 ಅವಾರ್ಡ್ ವರ್ಲ್ಡ್ ರೆಕಾರ್ಡ್ ಆಗಿದೆ ನಿಮ್ದು? ನಂದು 9 ಆಯ್ತು. ನಾನು 10ನೇದು ಒಂದು ಸ್ವಲ್ಪ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದೇನೆ, ಮೆಮರಿಯಲ್ಲಿ ಏನೋ ಮಾಡಬೇಕು ಅಂತ. ಓಕೆ. ಸೊ ಅದಕ್ಕೆ ನಿಮ್ಗೆ ಈಗಲೇ ನಾವು ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಇದನ್ನು ನೋಡಿ ತುಂಬ ಜನ ಇಲ್ಲಿ ಬಂದು ಸೇರುವಂತಾಗಲಿ ಅಂತ ನಂದು ಕೋರಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.